ಎಕ್ಸಿಟ್ ಪೋಲ್ ಬಂದಿದೆ. ಕಾಂಗ್ರೆಸ್ಗೆ ಒಂದ್ ರೀತಿ ಹಿನ್ನಡೆ ಅಂತಲೇ ಈ ಅಂಕಿಅಂಶಗಳನ್ನ ಗಮನಿಸಿದಾಗ ಹೇಳ್ಬೋದು. ಬಟ್ ಏನೇ ಇರಲಿ ರಿಸಲ್ಟ್ ದಿನದ ತನಕ ಕಾಯಲೇಬೇಕು. ಯಾಕಂದ್ರೆ ಕಾಂಗ್ರೆಸ್ ನಾಯಕರು ನಾವಿನ್ನು ನಂಬಕ್ ರೆಡಿ ಇಲ್ಲ ಅಂತ ಇದ್ದಾರೆ. ಹಾಗಾದ್ರೆ ಕಾರಣ ಏನು ಈ ಪರಿಯಾಗಿ ಹಿನ್ನಡೆ ಆಗೋಕೆ ಅನ್ನುವಂತಹ ಕೆಲವೊಂದು ಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಎಕ್ಸಿಟ್ ಪೋಲ್ಗಳಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ, ಇದೀಗ ಇದೇ ಫಲಿತಾಂಶ ಆಗ್ಬಿಟ್ರೆ ಕಾಂಗ್ರೆಸ್ ಹಿನ್ನಡೆಗೆ ಹಾಗಾದ್ರೆ ಏನ್ ಕಾರಣ? ಇವೆಲ್ಲವೂ ನಾವು ಹೀಗಾಗಿರ್ಬೋದಾ ಅಂತ ಯೋಚನೆ ಮಾಡ್ಬೋದಷ್ಟೇ. ಎಕ್ಸಾಕ್ಟ್ ನಂಬರ್ಸ್ ನಮಗೆ ಸಿಗೋದು ಯಾವಾಗ ಹೇಳಿ? ರಿಸಲ್ಟ್ ದಿನವೇ. ಎಕ್ಸಿಟ್ ಪೋಲ್ನಂತೆ ಫಲಿತಾಂಶ ಬಂದ್ಬಿಟ್ರೆ 3ನೇ ಸಲ ಕಾಂಗ್ರೆಸ್ ಸೋತಂಗಾಗುತ್ತೆ, 3ನೇ ಸಲ ಮೋದಿ ಅಧಿಕಾರಕ್ಕೆ ಅಥವಾ NDA ಅಧಿಕಾರಕ್ಕೆ ಬಂದಂಗಾಗುತ್ತೆ. ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರೋದಾಗಿ ಅಂದ್ರೆ ಅದೇ INDIA ಕೂಟ ನಾವು ಬರ್ತೀವಿ, ಮೋದಿ ಗೆಲ್ಲಲ್ಲ ಅಂತ ಹೇಳಿದ್ರು ರಾಹುಲ್ ಗಾಂಧಿ. ಎಲ್ಲರೂ ಸಹಜ, ಮತ್ತೇನು ಅವ್ರು ಗೆಲ್ತಾರೆ ನಾವು ಸೋಲ್ತೀವಿ ಅಂತ ಯಾರು ಹೇಳ್ಕೊಳ್ತಾರೆ? ಆದ್ರೆ ಏನಿರ್ಬೋದು ಈ ಪರಿಯಾಗಿ ಎಲ್ಲರೂ ಒಗ್ಗಟ್ಟಾದ್ರೂ ಕೂಡ NDAನ ಸೋಲ್ಸಕ್ಕಾಗ್ಲಿಲ್ಲ ಅಥವಾ ನಂಬರ್ಸ್ನ ಕಡಿಮೆ ಮಾಡಕ್ ಆಗ್ಲಿಲ್ಲ ಅಂದ್ರೆ ಏನ್ ಕಾರಣ ಇರ್ಬೋದು? ಅತಿಯಾದ ಆತ್ಮವಿಶ್ವಾಸವೇ ಹಿನ್ನಡೆಗೆ ಕಾರಣವಾಯ್ತಾ? ಗೊತ್ತಿಲ್ಲ. ಜೊತೆಗೆ 3ನೇ ಬಾರಿಗೆ ಮೋದಿ ಪ್ರಧಾನಿ ಆಗಲಂತ ರಾಹುಲ್ ಗಾಂಧಿ ಭವಿಷ್ಯ ನುಡಿದಿದ್ರು. ಅದು ಒಂದು ಕಾರಣನ? ಅಂದ್ರೆ ಈಗ ಸಾಮಾನ್ಯವಾಗಿ ಮೋದಿ ಅವರು ಹೋದಲ್ಲಿ ಬಂದಲ್ಲಿ ಅಮಿತ್ ಶಾ ಅವರು ಹೇಳ್ತಾ ಇದ್ದು INDIA ಕೂಟ ಗೆಲ್ಲಲ್ಲ ಅಂತ. ಹಂಗೆ ಇವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅಷ್ಟೇ, ಅದನ್ನ ಇನ್ನೇನು ಅಲ್ಲ, ಅದನ್ನೇನು ವೈಭವೀಕರಿಸೋ ಅಗತ್ಯ ಇಲ್ಲ. ಹೇಳಿಕೆ ಕೊಟ್ಟ ಮೋದಿ ವರ್ಚಸ್ಸಿಗೆ ಸರಿಸಮಾನಾಗಿ ಇವರು ಪೈಪೋಟಿ ಕೊಡ್ಲಿಲ್ಲ, ಬರೀ ಹೇಳ್ಕೊ ಬರೋದಷ್ಟೇ ಹೇಳಿಕೆಗೆ. ಆದ್ರೆ ಈಗ ಏನಾದ್ರು ವಿಚಾರಗಳು ಸಿಕ್ಕಿದಾಗ BJP ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ತಲ್ಲ, ಆ ತಾಕತ್ತನ್ನ ಆ ಪೈಪೋಟಿಯನ್ನ INDIA ಕೂಟ ತೋರಿಸ್ಲಿಲ್ವಾ ಅಂತ. ಈ ಬಾರಿಯ ಚುನಾವಣೆ ಸೈದ್ಧಾಂತಿಕ ಹೋರಾಟ ಅಂತ ಕಾಂಗ್ರೆಸ್ ಹೇಳಿತ್ತು. ಮತ್ತೆ ಮೋದಿ ಪ್ರಧಾನಿ ಆಗಲ್ಲ ಅಂತ ಹೇಳಿದ್ರು. ಈ ಬಾರಿಯ ಚುನಾವಣೆ ಸೈದ್ಧಾಂತಿಕ ಹೋರಾಟ ಅಂತ ಕೂಡ ಹೇಳಿದ್ರು. ಆದ್ರೆ ಸೈದ್ಧಾಂತಿಕ ಸ್ಪಷ್ಟತೆ ಎಲ್ಲೂ ಕೂಡ ಇವರು ತೋರಿಸ್ಲೇ ಇಲ್ಲಪ್ಪ. BJPನ ಸೋಲಿಸೋಕೆ ಮತದಾರರು ನಿರ್ಧರಿಸಿದ್ದಾರೆ ಎಂದ ಕಾಂಗ್ರೆಸ್ಗೆ ವಾಸ್ತವದ ಅರಿವಾಗಿರ್ಲಿಲ್ಲ. ಯಾವುದೋ ಜೋಶಲ್ಲಿದ್ರು. ನಮ್ಮ ಕರ್ನಾಟಕದಲ್ಲಿ ಇವರು ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಗೆದ್ರಲ್ಲ, ಹಂಗೆ ಗ್ಯಾರಂಟಿ ಕೊಟ್ಬಿಟ್ರೆ 2,000, 5,000, 8,500 ರೂಪಾಯಿ ಅಂತ ಹೇಳ್ಬಿಟ್ರೆ ಹೆಣ್ಮಕ್ಳೆಲ್ಲ ನಮ್ಮ ಪರವಾಗಿ ನಿಂತ್ಕೊಳ್ತಾರೆ ಅಂತ ನಂಬಿಟ್ರು. ವಾಸ್ತವ ಅರಿವಾಗಿಲ್ವಾ ಅಂತ ಇವ್ರಿಗೆ. ಇನ್ನು ಉತ್ತರ ಪ್ರದೇಶದಲ್ಲಿ BJPಗೆ ದೊಡ್ಡ ಹಿನ್ನಡೆ ಆಗುತ್ತೆ ಅಂತ ಕಾಂಗ್ರೆಸ್ ಭಾವಿಸಿತ್ತು. ಬಟ್ ಎಕ್ಸಿಟ್ ಪೋಲ್ ಪ್ರಕಾರ ಅದು ಹಿನ್ನಡೆಯಾಗಿದೆ. ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ತಮ್ಮ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳುವಲ್ಲಿ ವಿಫಲವಾಯಿತು. ಬರೀ ಟೀಕೆಗಷ್ಟೇ, ಟೀಕಾಕಾರರಾಗಿ ಅಷ್ಟೇ ಇವರು ಮುಂದುವರೆದಂಗೆ ಕಾಣಿಸ್ತು. ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ತಮ್ಮ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳುವಲ್ಲಿ ವಿಫಲವಾಯಿತು. ಇನ್ನು ಮೋದಿ ಸರ್ಕಾರ ಶ್ರೀಮಂತರು ಮತ್ತು ಉದ್ಯಮಿಗಳ ಪರ ಅಂತ ಕಾಂಗ್ರೆಸ್ ಕಾಲಿಳಿಯುವಂತಹ ಪ್ರಯತ್ನ ಮಾಡಿತು. ಜನಸಾಮಾನ್ಯರ ಮನಗೆಲ್ಲುವಲ್ಲಿ ಕಾಂಗ್ರೆಸ್ ವಿಫಲವಾಯಿತು. ಇಂಡಿಯಾ ಒಕ್ಕೂಟದ ಕಡೆಗೆ ಮತದಾರರ ಆಸಕ್ತಿ ಇದೆ ಅನ್ನುವಂತಹ ಓವರ್ ಕಾನ್ಫಿಡೆನ್ಸ್ನಲ್ಲಿದ್ರು ಇವರು. ಅಂದರೆ ಅದೇ INDIA ಇವರೆಲ್ಲ ಒಟ್ಟಾಗಿದ್ದಾರಲ್ಲ ವಿಪಕ್ಷಗಳೆಲ್ಲ, ಗ್ಯಾರಂಟಿ ಯೋಜನೆ ಕೈ ಹಿಡಿಯುತ್ತೆ ಅನ್ನುವಂತಹ ಆತ್ಮವಿಶ್ವಾಸದಲ್ಲಿ ಇದ್ರು. ಬಟ್ ಅದೇ ಇವ್ರ ಆತ್ಮವಿಶ್ವಾಸಕ್ಕೆ ಕಾರಣವೇ ಈ ಗ್ಯಾರಂಟಿ ಯೋಜನೆ. ಹೆಣ್ಣು ಮಕ್ಕಳನ್ನ ಮುಂದೆ ಒಂದು ಗಮನದಲ್ಲಿ ಇಟ್ಕೊಂಡು 5,000, 8,500 ಪ್ರತಿ ತಿಂಗಳು 2,000 ರೂಪಾಯಿ ಹಿಂಗೆ ಆಗ್ತೀವಿ ಅಂದರು. ಅದು ಕರ್ನಾಟಕದಲ್ಲಿ ವಿಧಾನಸಭೆಯಲ್ಲಿ ಎಲೆಕ್ಷನಲ್ಲಿ ಕೈ ಹಿಡಿತೇ ಹೊರತು ಇಲ್ಲಿ ಯಾಕೆ ವರ್ಕೌಟ್ ಆಗಿಲ್ಲ. ಸೊ ಅಲ್ಲಿಗೆ ರಾಜ್ಯ ಚುನಾವಣೆಯೇ ಬೇರೆ, ಕೇಂದ್ರ ಚುನಾವಣೆಯೇ ಬೇರೆ ಅಂತ ಜನ ನಿರ್ಧಾರ ಮಾಡಿದ್ದಾರೆ ಅನ್ನುವಂಥದ್ದು ಎಕ್ಸಿಟ್ ಪೋಲ್ ಪ್ರಕಾರ ಗೊತ್ತಾಗ್ತಾ ಇದೆ. ಇನ್ನೊಂದು ಪ್ರಮುಖವಾಗಿ ಗಮನಿಸಬೇಕಾಗಿರೋ ಅಂಶ ಅಂದರೆ ಇದೇ ರೀತಿಯ ಅಂಕಿಅಂಶ ಬಂದ್ಬಿಟ್ರೆ AICC ಅಧ್ಯಕ್ಷರು ನಮ್ಮ ಕರ್ನಾಟಕ ಮೂಲದವರೇ ಅಲ್ವಾ, ಅವ್ರಿಗೆ ಸ್ವಲ್ಪ ಮುಜುಗರ ಆದಂಗೆ ಆಗುತ್ತೆ.